ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿರುವ ಒಂದು ಕುರ್ತಿಯ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಕುರ್ತಿ ಸ್ಟಿಚ್ ಮಾಡಲಿಕ್ಕೆ ನಾನಲ್ಲಿ 3 ಮೀಟರ್ ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ಮತ್ತೆ ನೆಕ್ಕಿಗೆ ಸ್ಲೀವ್ಸ್ಗೆಲ್ಲ ಇಡ್ಲಿಕ್ಕೆ ಬೇಕಾಗಿ ಈ ತರದ ಬ್ಲಾಕ್ ಕಲರ್ ಬಟ್ಟೆ ಕೂಡ ತಗೊಂಡಿದ್ದೀನಿ. 42 ಸೈಜ್ ನ ಕುರ್ತಿ ನಾನಿವತ್ತು ತೋರಿಸ್ಕೊಡ್ತಾ ಇರೋದು. ಫಸ್ಟ್ ಗೆ ನಾನು ತಗೊಂಡಿರೋ ಬಟ್ಟೆಯನ್ನು ಈ ತರ ಬಿಡಿಸ್ತಾ ಇದ್ದೀನಿ. ಇದೀಗ ಆಲ್ರೆಡಿ 2 ಆಗಿ ಮಡಚಿರೋ ಬಟ್ಟೆ. ನಂತರ ನಾನು ಈ ಬಟ್ಟೆಯನ್ನು ಈ ತರ 4 ಆಗಿ ಮಡಚಿ ಇಡ್ತಾ ಇದ್ದೀನಿ. ಈ ತರ 4 ಆಗಿ ಮಡಚಿ ಇಟ್ಟ ನಂತರ ನಮಗೆ ಕುರ್ತಿಯ ಲೆಂತ್ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನನಗೆ ಇಲ್ಲಿ 41 ಇಂಚು ಕುರ್ತಿಯ ಲೆಂತ್ ಬೇಕು ಸ್ಟಿಚ್ ಮಾಡಿ ಆಗುವಾಗ. ಪ್ಲಸ್ ಅದಕ್ಕೆ ಕೆಳಗಿನ ಸೈಡ್ ಅಲ್ಲಿ 1 ಇಂಚು ಹೊಲಿಗೆ ಅಂಶ ಬೇಕು, ಮೇಲೆ ಸೈಡ್ ಅಲ್ಲಿ ಅರ್ಧ ಇಂಚು ಹೊಲಿಗೆ ಅಂಶ ಬೇಕು. ಹಾಗೆ 41 ಪ್ಲಸ್ 1.5 ಇಂಚು ಆಡ್ ಮಾಡಿ 42.5 ಇಂಚು ನಾನು ಕುರ್ತಿಯ ಲೆಂತ್ ಟೋಟಲ್ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಕೆಳ ಸೈಡ್ ಇಂದ ಮೇಲೆ ಸೈಡ್ಗೆ ಲೆಂತ್ ಮಾರ್ಕ್ ಮಾಡಬೇಕು. ನಾನೀಗ ಈ ತರ ಮಾರ್ಕ್ ಮಾಡಿದ ನಂತರ ಜಸ್ಟ್ ಈ ತರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಈ ಪೀಸ್ ಅನ್ನು ಕಟ್ ಮಾಡ್ಕೊಳ್ಳುವ. ಇದರ ಮೇಲೆ ಸೈಡ್ ಅಲ್ಲಿ ಉಳಿದಿರೋ ಬಟ್ಟೆಯಿಂದ ನಮಗೆ ಸ್ಲೀವ್ಸ್ ಕಟ್ ಮಾಡಬಹುದು. ಬಟ್ಟೆ ನಾವೀಗ ಈ ತರ ಕಟ್ ಮಾಡಿದ ನಂತರ ಇದರ ಡಿಸೈನ್ ಫ್ಲವರ್ ಒಂದ್ ಸೈಡ್ ಅಲ್ಲಿ ಕೆಳ ಸೈಡ್ಗೂ ಮತ್ತೊಂದ್ ಸೈಡ್ ಅಲ್ಲಿ ಮೇಲೆ ಸೈಡ್ಗೂ ಇದೆ. ಆಗ ನಾನದು 2 ಸೈಡ್ ಅಲ್ಲೂ ಫ್ರಂಟ್ ಸೈಡ್ಗೂ ಬ್ಯಾಕ್ ಸೈಡ್ಗೂ ಫ್ಲವರ್ ಡಿಸೈನ್ ಮೇಲೆ ಸೈಡ್ಗೆ ಬರುವ ಹಾಗೆ ಕರೆಕ್ಟ್ ಆಗಿ ನೋಡಿದ ನಂತರ ಒಂದೊಂದು ಪೀಸು ಸಪರೇಟ್ ಆಗಿ 2 ಆಗಿ ಈ ತರ ಮಡಚಿ ಇಡ್ತಾ ಇದ್ದೀನಿ. ಸೈಡ್ ಅಲ್ಲಿ ಸ್ವಲ್ಪ ಬಟ್ಟೆ ಜಾಸ್ತಿ ಬಿಟ್ಟಿದ್ದೀನಿ. ನಂತರ ಒಂದ್ ಸೈಡ್ ಇಂದ ಈ ತರ ಮಡಚಿ ಇಡ್ತಾ ಇದ್ದೀನಿ. ಈ ತರ ಡಿಸೈನ್ ಕರೆಕ್ಟ್ ಆಗಿ ಬರುವಾಗ ನೋಡಿ ಇಟ್ಟಿದ್ದೀನಿ. ಇದರ ಬಿಡ್ತಿಗ 14.5 ಇಂಚ್ ಇದೆ ಟೋಟಲ್ ನಾವೀಗ ಮಡಚಿ ಇಟ್ಟಿರೋದು. ಇನ್ನು ನಮಗೆ ಇದರಲ್ಲಿ ನೆಕ್ ಲೆಂತ್ ವಿಡ್ತ್ ಎಲ್ಲ ಮಾರ್ಕ್ ಮಾಡಬೇಕು. ನಾನೀಗ ನೆಕ್ ವಿಡ್ತ್ 2.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಸ್ಟಿಚ್ ಮಾಡಿ ಆಗುವಾಗ ಒಂದ್ ಸೈಡ್ ಅಲ್ಲಿ 2.25 ಇಂಚು ಬರುತ್ತೆ. ನಿಮಗೆ 3 ಇಂಚು ಬೇಕು ಅಂತಿದ್ರೆ 2.25 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನನಗೆ 2.5 ಇಂಚು ಮಾರ್ಕ್ ಮಾಡಿರೋದು. ನಂತರ ನೆಕ್ಕಿನ ಲೆಂತ್ ಮಾರ್ಕ್ ಮಾಡ್ಕೊಳ್ಳುವ. ಫ್ರಂಟ್ ನೆಕ್ಕಿನ ಲೆಂತ್ ನಾನೀಗ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡ್ಲಿಕ್ಕೆ ಇರೋದು ಕೂಡ ಆಡ್ ಮಾಡಿ 5.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಈ ತರ ಸ್ಕ್ವೇರ್ ಆಗಿ ಮಾರ್ಕ್ ಮಾಡಿದ ನಂತರ ನೆಕ್ ರೌಂಡ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಬ್ಯಾಕ್ ನೆಕ್ಕಿನ ಲೆಂತ್ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡ್ಲಿಕ್ಕೆ ಇರೋದು ಕೂಡ ಆಡ್ ಮಾಡಿ 4.5 ಇಂಚು ಬ್ಯಾಕ್ ನೆಕ್ಕಿನ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಫ್ರಂಟ್ ನೆಕ್ಕಿನ ಸೇಮ್ ಲೆಂತ್ ಬೇಕಿದ್ರೆ ಆ ತರ ಮಾರ್ಕ್ ಮಾಡಬಹುದು, ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾರ್ಕ್ ಮಾಡಬಹುದು. ನಂತರ ನಾನು ಶೋಲ್ಡರ್ 3 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಹೊಲಿಗೆ ಅಂಶ ಎಲ್ಲ ಆಡ್ ಮಾಡಿ 3 ಇಂಚು ಮಾರ್ಕ್ ಮಾಡ್ತಾ ಇರೋದು. ಇನ್ನು ಇಲ್ಲಿಂದ ಕೆಳ ಸೈಡ್ಗೆ ಆರ್ಮ್ ಹೋಲ್ ಮಾರ್ಕ್ ಮಾಡಬೇಕು. ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡ್ಲಿಕ್ಕೆ ಇರೋದು ಎಲ್ಲ ಆಡ್ ಮಾಡಿ ನಾನೀಗ 6.5 ಇಂಚು ಆರ್ಮ್ ಹೋಲ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿದ ನಂತರ ರೌಂಡ್ ಆಗಿ ಮಾರ್ಕ್ ಮಾಡಬೇಕು. ಇನ್ನು ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳುವ. ನನಗೆ ಇಲ್ಲಿ ಟೋಟಲ್ 42 ಇಂಚು ಚೆಸ್ಟ್ ವಿಡ್ತ್ ಇರುವ ಕುರ್ತಿ ಬೇಕಾಗಿರೋದು. ಆಗ ಅದರ 4ರಲ್ಲಿ 1 10.5 ಇಂಚು ಬರುತ್ತೆ. ಆ 10.5 ಇಂಚು ಮಾರ್ಕ್ ಮಾಡಿದೀನಿ. ನಂತರ 1.5 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದೀನಿ. ಇನ್ನು ಇಲ್ಲಿಂದ ಕೆಳ ಸೈಡಿಗೆ ಶೇಪ್ ಲೆಂತ್ ಮಾರ್ಕ್ ಮಾಡಬೇಕು. ನನಗೆ 7 ಇಂಚು ಮಾರ್ಕ್ ಮಾಡಿದೀನಿ. ನಂತರ ಅಲ್ಲಿನ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳುವ. 9 ಇಂಚು ವಿಡ್ತ್ ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಬೇಕು. ಇನ್ನು ಮೇಲಿಂದ ಕೆಳ ಸೈಡಿಗೆ ನಮಗೆ ಎಷ್ಟು ಲೆಂತ್ ಅಲ್ಲಿ ಓಪನ್ ಬೇಕೋ ಆ ಓಪನ್ ಮಾರ್ಕ್ ಮಾಡಬೇಕು. ನಾನೀಗ 20 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಅರ್ಧ ಇಂಚು ನಾವು ಸ್ಟಿಚ್ ಮಾಡಿ ಆಗುವಾಗ ಶೋಲ್ಡರ್ ಜಾಯಿಂಟ್ ಮಾಡ್ಲಿಕ್ಕೆ ಇರೋದು ಹೋಗುತ್ತೆ. ಆಗ 19.5 ಇಂಚಲ್ಲಿ ಬರುತ್ತೆ ಓಪನ್ ಸ್ಟಿಚ್ ಮಾಡಿ ಆಗುವಾಗ. ನಂತರ ನಾನಲ್ಲಿ ಬಿಡ್ತು 10.5 ಇಂಚು ಮಾರ್ಕ್ ಮಾಡಿದೀನಿ ಹಿಪ್ ಬಿಡ್ತು. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾತ್ರ ಮಾರ್ಕ್ ಮಾಡಿರೋದಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಇರೋದು. ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ನಾನು ಸ್ಲಿಟ್ ಸ್ಟಿಚ್ ಮಾಡ್ತಾ ಇರೋದು. ನಿಮಗೆ 3/4 ಇಂಚು ಸಾಕಿದ್ರೆ 3/4 ಇಂಚು ಮಾರ್ಕ್ ಮಾಡಿದ್ರೆ ಸಾಕು. ಲೈನಿಂಗ್ ಇಲ್ಲದ ಕುರ್ತಿ ಆಗಿರೋ ಕಾರಣ ಈ ತರ ಮಾರ್ಕ್ ಮಾಡಿದ್ರೆ ಸಾಕು. ಇನ್ನು ಕೆಳಗಿನ ಸೈಡ್ ಅಲ್ಲಿ ನಮಗೆ ಎಷ್ಟು ವಿಡ್ತ್ ಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಳುವ. ನಾನು 12 ಇಂಚು ಮಾರ್ಕ್ ಮಾಡಿದೀನಿ. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿದೀನಿ.
ನಾವು ಲೈನಿಂಗ್ ಇರುವ ಕುರ್ತಿ ಸ್ಟಿಚ್ ಮಾಡೋದಿದ್ರೆ ಸ್ವಲ್ಪ ಈ ಸ್ಲಿಟ್ ಸ್ಟಿಚ್ ಮಾಡ್ಲಿಕ್ಕೆ ಇರುವ ಹೊಲಿಗೆ ಅಂಶ ಸ್ವಲ್ಪ ಜಾಸ್ತಿ ತೆಕ್ಕೊಳ್ಳೋದು ಒಳ್ಳೇದು. ನಂತರ ನಾವು ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿ ಆದ್ಮೇಲೆ ಆಚೆ ಈಚೆ ಬಂದ್ರೆ ಅದು ನಮಗೆ ಕಟ್ ಮಾಡಿ ಲೆವೆಲ್ ಮಾಡಬಹುದು. 1 ಇಂಚು ತೆಕ್ಕೊಂಡ್ರೆ ನಮಗೆ ಅಲ್ಲಿ ಕಟ್ ಮಾಡ್ಲಿಕ್ಕೆ ಬಟ್ಟೆ ಇರ್ಲಿಕ್ಕಿಲ್ಲ. ಅದು ನಾನು ಇನ್ನೊಂದು ವಿಡಿಯೋಲಿ ಹೇಳ್ಕೊಡ್ತೀನಿ. ಇನ್ನು ನಮಗೆ ಇದನ್ನು ಕಟ್ ಮಾಡುವಾಗ ಫಸ್ಟಿಗೆ ನಾನಿಲ್ಲಿ ಬ್ಯಾಕ್ ನೆಕ್ ಅನ್ನು ಕಟ್ ಮಾಡ್ತಾ ಇದ್ದೀನಿ. ನಂತರ ಫ್ರಂಟ್ ನೆಕ್ ಅನ್ನು ಕಟ್ ಮಾಡ್ತಾ ಇದ್ದೀನಿ. ಇದೀಗ ಸಪರೇಟ್ ಆಗಿ ಮಡಚಿ ಇಟ್ಟಿರೋ ಕಾರಣ ನೆಕ್ ಕಟ್ ಮಾಡ್ಲಿಕ್ಕೆ ಈಸಿ. ನಂತರ ನಾನು ಆರ್ಮ್ ಹೋಳು ಸೈಡು ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಈ ಸೈಡ್ ಅಲ್ಲಿ ನಾನು ಈ ತರ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ಚಿಕ್ಕ ಸ್ಲೀವ್ ಇಡದಿದ್ರೆ ಈ ಸೈಡ್ ಅಲ್ಲಿ ಉಳಿದಿರುವ ಬಟ್ಟೆಯಿಂದ ಸ್ಲೀವ್ ಕಟ್ ಮಾಡಬಹುದು. ಇನ್ನು ನಾನು ಕುರ್ತಿಯ ಫ್ರಂಟ್ ಅಲ್ಲಿ ಇಡ್ಲಿಕ್ಕೆ ಬೇಕಾಗಿರೋ ಒಂದು ಚಿಕ್ಕ ಪೀಸ್ ಬ್ಲಾಕ್ ಕಲರ್ ಪೀಸ್ ಕಟ್ ಮಾಡ್ತಾ ಇದ್ದೀನಿ. 10 ಇಂಚು ಲೆಂತ್ ನಾನೀಗ ಆ ಪೀಸ್ ಇಂದು ತೆಕ್ಕೊಳ್ತಾ ಇರೋದು. 4 ಇಂಚು ಬಿಡ್ತು ತೆಕ್ಕೊಳ್ತಾ ಇದ್ದೀನಿ. ಈ ಬಿಡ್ತು ಲೆಂತ್ ಎಲ್ಲ ನಿಮಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡಬಹುದು. ಇನ್ನು ನಾನು ಸ್ಲೀವ್ಸ್ ಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ತಾ ಇದ್ದೀನಿ. ಈ ತರ ಮೇಲೆ ಸೈಡ್ ಅಲ್ಲಿ ಉಳಿದಿರೋ ಬಟ್ಟೆ ನಾನೀಗ ತೆಕ್ಕೊಂಡಿರೋದು. ಫಸ್ಟ್ ಗೆ ನಾನು ಈ ಬಟ್ಟೆಯನ್ನು ಈ ತರ ಎರಡಾಗಿ ಮಡಚಿ ಇಡ್ತಾ ಇದ್ದೀನಿ. ನಂತರ ಒಂದ್ ಸೈಡ್ ಇಂದ ಈ ತರ 4 ಆಗಿ ಮಡಚಿ ಇಡಬೇಕು. ಇನ್ನು ನಮಗೆ 3/4 ಸ್ಲೀವಿನ ಲೆಂತ್ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡಬಹುದು. ನಾನೀಗ ಮೇಲಿಂದ ಕೆಳಗಿಗೆ ಒಂದು 16.5 ಇಂಚು ಲೆಂತ್ ಹೊಲಿಗೆ ಅಂಶ ಕೂಡ ಆಡ್ ಮಾಡಿ 16.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಇಂಚು ಕೆಳಗಿನ ಸೈಡ್ ಮಡಚಿ ಸ್ಟಿಚ್ ಮಾಡ್ಲಿಕ್ಕಿರೋ ಹೊಲಿಗೆ ಅಂಶ, ಅರ್ಧ ಇಂಚು ಸ್ಲೀವ್ಸ್ ಜಾಯಿಂಟ್ ಮಾಡ್ಲಿಕ್ಕಿರೋ ಹೊಲಿಗೆ ಅಂಶ, ನಂತರ 5.5 ಇಂಚು ಲೂಸ್ ಕೆಳಗಿನ ಸೈಡ್ ಅಲ್ಲಿ ಮಾರ್ಕ್ ಮಾಡಿದೀನಿ, ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದೀನಿ. ಇನ್ನು ಮೇಲೆ ಸೈಡ್ ಅಲ್ಲಿ 8 ಇಂಚು ಮಾರ್ಕ್ ಮಾಡ್ಕೊಳ್ಳುವ. ನಂತರ ಅಲ್ಲಿಂದ ಕೆಳ ಸೈಡಿಗೆ ಒಂದು 3 ಇಂಚ್ ಆಗುವಷ್ಟು ಮಾರ್ಕ್ ಮಾಡಬೇಕು. ಪ್ಲಸ್ ಈ ಸೈಡ್ ಅಲ್ಲಿ 2 ಇಂಚು ಹೊಲಿಗೆ ಅಂಶ 1.5 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ ನಂತರ ಈ ತರ ಮಾರ್ಕ್ ಮಾಡಬೇಕು. ಇನ್ನು ಸೈಡ್ ಈ ತರ ಮಾರ್ಕ್ ಮಾಡ್ಕೊಳ್ಳುವ. ಇನ್ನು ಇದನ್ನು ಕಟ್ ಮಾಡಬೇಕು. ಸ್ಲೀವ್ಸ್ ನ ಕೆಳಗಿನ ಸೈಡ್ ಈ ತರ ಕ್ಲೋಸ್ ಆಗಿದೆ, ಅದನ್ನ ನಾನೀಗ ಕಟ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. ಇನ್ನು ಸ್ಲೀವ್ಸ್ ನ ಕೆಳಗಿನ ಸೈಡಿಗೆ ಇಟ್ಟು ಸ್ಟಿಚ್ ಮಾಡ್ಲಿಕ್ಕೆ ಬೇಕಾಗಿರುವ ಬ್ಲಾಕ್ ಕಲರ್ ಬಟ್ಟೆ ನಾನು ಕಟ್ ಮಾಡ್ತಾ ಇದ್ದೀನಿ. ಸ್ಟ್ರೈಟ್ ಪೀಸ್ ಬೇಕು. ಇದೀಗ 14 ಇಂಚ್ ಲೆಂತ್ ಇದೆ. ಈ ತರ ಕಟ್ ಮಾಡಿದೀನಿ. ನಂತರ ಮತ್ತೊಂದು ಪೀಸು ಕೂಡ ಮತ್ತೊಂದು ಸ್ಲೀವ್ಗೆ ಬೇಕಾಗಿರೋ ಮತ್ತೊಂದು ಪೀಸು ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಇದರ ಬಿಡ್ತ್ ಎಷ್ಟು ಬೇಕು ಅದು ನೋಡಿದ ನಂತರ ಜಾಸ್ತಿ ಇರೋದು ಕಟ್ ಮಾಡ್ಕೊಳ್ಳುವ. ನನಗೆ 3 ಇಂಚು ಬಿಡ್ತು ಈ ತರ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಇದರ ಬಿಡ್ತ್ ಎಷ್ಟು ಬೇಕೋ ಅದು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇನ್ನು ನೆಕ್ ಸ್ಟಿಚ್ ಮಾಡ್ಲಿಕ್ಕೆ ಬೇಕಾಗಿರೋ ಕ್ರಾಸ್ ಪೀಸ್ ಅನ್ನು ಕಟ್ ಮಾಡ್ಕೊಳ್ಳುವ. ನಾನೀಗ ಈ ತರದೊಂದು ಬಟ್ಟೆ ತೆಕೊಂಡಿದ್ದೀನಿ. ಅದರಲ್ಲಿ 1.5 ಇಂಚು ಮಾರ್ಕ್ ಮಾಡಿದ ನಂತರ ಅಷ್ಟ ಅಗಲದಲ್ಲಿರೋ ಕ್ರಾಸ್ ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಈಗ ಈ ಕುರ್ತಿಗೆ ಬೇಕಾಗಿರೋ ಕಟ್ಟಿಂಗ್ ಆಗಿದೆ. ಇನ್ನು ಇದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟ್ ನಾನಿಲ್ಲಿ ಫ್ರಂಟ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪೀಸ್ ಈ ತರ ತೆಕ್ಕೊಂಡಿದ್ದೀನಿ. ಫ್ರಂಟ್ ಪೀಸ್ ನ ಸೆಂಟರ್ಗೆ ನಾನು ಫಸ್ಟಿಗೆ ಒಂದು 4 ಇಂಚ್ ಅಗಲದಲ್ಲಿ ಈ ತರ ಸ್ಟ್ರೈಟ್ ಪೀಸ್ 10 ಇಂಚ್ ಲೆಂತ್ ಅಲ್ಲಿ ಕಟ್ ಮಾಡಿದೆನಲ್ಲ ಇದರ ಮಡಚಿ ನಂತರ ಕರೆಕ್ಟ್ ಸೆಂಟರ್ ಅಲ್ಲಿ ಇಟ್ಟು ಸ್ಟಿಚ್ ಮಾಡಬೇಕು. ಈ ತರ ಎರಡು ಸೈಡ್ ಇಂದಲೂ ಅರ್ಧ ಈ ತರ ಅರ್ಧ ಎರಡು ಸೈಡ್ ಇಂದಲೂ ಅರ್ಧ ಅರ್ಧ ಮಡಚಿ ನಂತರ ಈ ತರ ಸೆಂಟರ್ ಅಲ್ಲಿ ಕರೆಕ್ಟ್ ಆಗಿ ಇಡಬೇಕು. ಈ ಬ್ಲಾಕ್ ಕಲರ್ ಬಟ್ಟೆ ಇಡುವಾಗ ಸ್ವಲ್ಪ ಈಚೆ ಮೇಲೆ ಸೈಡ್ ಗೆ ಜಾಸ್ತಿ ಬರುವಾಗ ಈ ತರ ಇಡಬೇಕು. ನಂತರ ಇದರ ಸೈಡ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು.
ಈ ತರ ಇಷ್ಟು ಸ್ಟಿಚ್ ಮಾಡಿ ಆದಮೇಲೆ ಇದರ ಕೆಳಗಿನ ಸೈಡ್ ಅಲ್ಲಿ ನೂಲು ಹೋಗುವ ಸೈಡ್ ಇದೆಯಲ್ಲ, ಅದರ ಒಳ ಸೈಡಿಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಮಡಚಬೇಕು. ನಂತರ ಅದರ ಸೈಡ್ ಕೂಡ ಈ ತರ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಪೀಸಿನ 3 ಸೈಡು ನನಗೆ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿ ತಗೊಂಡಿದ್ದೀನಿ. ನಂತರ ನಾನಿಲ್ಲಿ ಎಕ್ಸ್ಟ್ರಾ ಇರುವ ಬಟ್ಟೆ ಈ ತರ ಕಟ್ ಮಾಡ್ತಾ ಇದ್ದೀನಿ. ನೆಕ್ಕಿಗೆ ಲೆವೆಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇನ್ನು ಫ್ರಂಟ್ ನೆಕ್ಕಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು. ಈ ತರ ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಇರೋ ಕ್ರಾಸ್ ಪೀಸ್ ಅನ್ನು ಕಟ್ ಮಾಡ್ಕೊಳ್ಳುವ. ನಂತರ ನಾನು ಇಲ್ಲಿ ನೆಕ್ಕಿಗೆ ಜಸ್ಟ್ ಈ ತರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡ್ತಾ ಇದ್ದೀನಿ. ಕಟ್ಟಿಂಗ್ ಕೊಡುವಾಗ ಸ್ಟಿಚ್ ಕಟ್ ಆಗಬಾರ್ದು. ಈ ತರ ಕಟ್ಟಿಂಗ್ ಕೊಟ್ಟ ನಂತರ ಈ ಕ್ರಾಸ್ ಪೀಸಿನ ನಮಗೆ ಹೊರ ಸೈಡಿಗೆ ಎಷ್ಟು ಅಗಲದಲ್ಲಿ ಬೇಕೋ ಅಷ್ಟು ಅಗಲದಲ್ಲಿ ನೋಡ್ಕೊಂಡು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಫ್ರಂಟ್ ನೆಕ್ ನಾನೀಗ ಈ ತರ ಸ್ಟಿಚ್ ಮಾಡಿದ್ದೀನಿ. ನಂತರ ಎಕ್ಸ್ಟ್ರಾ ಇರೋದನ್ನು ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ಬರೋ ಕ್ರಾಸ್ ಪೀಸ್ ಅನ್ನು ಈ ತರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಲೆವೆಲ್ ಮಾಡಿದ ನಂತರ ಈ ಬ್ಯಾಕ್ ಪೀಸಿನ ಹೊರ ಸೈಡ್ಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಇಡಬೇಕು. ನಂತರ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸು ಈ ತರ ಅರ್ಧ ಮಡಚಬೇಕು. ಅರ್ಧ ಮಡಚಿದ ನಂತರ 1/2 ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ಆಚೆ ಸೈಡು ಕೂಡ ಅದೇ ತರನೇ ಜಾಯಿಂಟ್ ಮಾಡ್ಕೊಳ್ಳಿ. 2 ಸ್ಟಿಚ್ ಹಾಕೊಳ್ಬೇಕು. ಇನ್ನು ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸ್ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನೆಕ್ ಸ್ಟಿಚ್ ಮಾಡಿ ಆಗಿದೆ. ಇನ್ನು ಸ್ಲೀವ್ಸ್ ಜಾಯಿಂಟ್ ಮಾಡಬೇಕು. ಸ್ಲೀವ್ಸ್ ಜಾಯಿಂಟ್ ಮಾಡೋಕ್ಕಿಂತ ಮುಂಚೆ ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಳ್ಳುವ. ಸ್ಲೀವ್ಸ್ ನ ಕೆಳಗಿನ ಸೈಡಿಗೆ ಒಳ ಸೈಡ್ ಅಲ್ಲಿ ನಾವು ಕಟ್ ಮಾಡಿರೋ ಸ್ಟ್ರೈಟ್ ಪೀಸಿನ ಹಾಲ್ ಸೈಡ್ ಈ ತರ ಇಟ್ಟು 1/2 ಇಂಚು ಬಿಟ್ಟು ಈ ತರ ಸ್ಟಿಚ್ ಮಾಡಬೇಕು. ಇನ್ನು ಈ ಸ್ಟ್ರೈಟ್ ಪೀಸಿನ ಹೊರ ಸೈಡಿಗೆ ನಮಗೆ ಎಷ್ಟು ಅಗಲದಲ್ಲಿ ಬೇಕು ಅಷ್ಟು ಅಗಲದಲ್ಲಿ ನೋಡಿಕೊಂಡು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಸ್ಲೀವ್ಸ್ ನ ಕೆಳಗಿನ ಸೈಡ್ ಅಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ. ಆಗ ನಮಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ ಮಡಚಿ ಸ್ಟಿಚ್ ಮಾಡುವಾಗ. ನಾನೀಗ ಕೆಳಗಿನ ಸೈಡ್ ಅಲ್ಲಿ ಈ ತರ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಇದರ ಮೇಲೆ ಸೈಡ್ ಅಲ್ಲಿ ಈ ತರ ನಮಗೆ ಎಷ್ಟು ಅಗಲದಲ್ಲಿ ಬೇಕೋ ಅಷ್ಟು ಅಗಲ ನೋಡಿಕೊಂಡು ಉಳಿದಿರೋದನ್ನ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ಇದೇ ತರಾನೇ ಆಚೆ ಸ್ಲೀವ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ನಾನು ಸ್ಲೀವಿನ ಸೆಂಟರ್ ಈ ತರ ಮಾರ್ಕ್ ಮಾಡಿದ್ದೀನಿ. ಇನ್ನು ಶೋಲ್ಡರ್ ನ ಸೆಂಟರ್ಗೆ ಸ್ಲೀವ್ಸ್ ನ ಸೆಂಟರ್ ಇಟ್ಟು 1/2 ಇಂಚು ಬಿಟ್ಟು ಸ್ಲೀವ್ಸ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಳುವ.
ಈಗ ಸ್ಲೀವ್ ನಾನು ಅಟ್ಯಾಚ್ ಮಾಡಿದ್ದೀನಿ. ನಂತರ ಈ ಕುರ್ತಿ ನಾನು ಈ ತರ ಮಡಚಿ ಇಟ್ಟಿದ್ದೀನಿ, 4 ಪಿನ್ ಮಾಡಿದ್ದೀನಿ. ಇನ್ನು ನಮಗೆ ಮೆಷರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಳುವ. ಟೋಟಲ್ ನಮಗೆ ಒಂದ್ ಸೈಡ್ ಅಲ್ಲಿ 21 ಇಂಚು ಬಿಡ್ತು ಬೇಕು, ಚೆಸ್ಟ್ ಬಿಡ್ತು. ನನಗೆ ಟ್ಯಾಪ್ ಇಟ್ಟು 21 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ವೇಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು. ಇಲ್ಲಿಗೆ ಆಲ್ರೆಡಿ ಒಂದ್ ಸೈಡ್ ಅಲ್ಲಿ ಮಾರ್ಕಿಂಗ್ ಇದೆ. ವೇಸ್ಟ್ ಬಿಡ್ತು ಟೋಟಲ್ 18 ಇಂಚು ನನಗೆ ಈ ತರ ಮಾರ್ಕ್ ಮಾಡಿದ್ದೀನಿ. ಇನ್ನು ನಂತರ ಹಿಪ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ. 21 ಇಂಚು ಹಿಪ್ ಬಿಡ್ತು ಮಾರ್ಕ್ ಮಾಡಬೇಕು. ನಾನೀಗ ಜಸ್ಟ್ ಪಾಯಿಂಟ್ ಆಗಿ ಮಾತ್ರ ಮಾರ್ಕ್ ಮಾಡಿದ್ದೀನಿ. ನಂತರ ನನಗೆ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ತರ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಸ್ಲೀವ್ ಕೂಡ ಮಾರ್ಕ್ ಮಾಡ್ಕೊಳ್ಳುವ. ಫಸ್ಟ್ ಗೆ ನಾನು ಸ್ಲೀವ್ಸ್ ಜಾಯಿಂಟ್ ಮಾಡಿದ ಅಲ್ಲಿಂದ ನಾವು ಶಾರ್ಟ್ ಸ್ಲೀವ್ ಹಿಡಿದಿದ್ರೆ ಎಷ್ಟು ಲೆಂತ್ ತಗೊಳ್ತೀವೋ ಅದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ 5 ಇಂಚು. ನಂತರ ಅಲ್ಲಿ ನಮಗೆ ಎಷ್ಟು ಲೂಸ್ ಬರುತ್ತೋ ಅದು ಜಸ್ಟ್ ಒಮ್ಮೆ ಮಾರ್ಕ್ ಮಾಡಬೇಕು. ನಾನೀಗ 6 ಇಂಚು ಮಾರ್ಕ್ ಮಾಡಿದ್ದೀನಿ. ನಂತರ ನಮಗೆ ಸ್ಲೀವ್ಸ್ ನ ಕೆಳಗಿನ ಸೈಡ್ ಅಲ್ಲಿ ಎಷ್ಟು ವಿಡ್ತ್ ಬರುತ್ತೋ ಅದು ಕೂಡ ಮಾರ್ಕ್ ಮಾಡಬೇಕು. 4.5 ಇಂಚು ಮಾರ್ಕ್ ಮಾಡಿದ್ದೀನಿ. ಒಬ್ಬೊಬ್ಬರ ಕೈ ಲೂಸು ಟೈಟು ವ್ಯತ್ಯಾಸ ಇರುತ್ತೆ. ಆಗ ನಿಮ್ ಕೈ ಅಳತೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ತೋರ ಇರೋರಿಗೆ ವ್ಯತ್ಯಾಸ ಬರುತ್ತೆ. ನಾನೀಗ ನನ್ನ ಮೆಷರ್ಮೆಂಟ್ ಈಗ ಮಾರ್ಕ್ ಮಾಡಿರೋದು ಈ ತರ ಮಾರ್ಕ್ ಮಾಡಿದ ನಂತರ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ ನಂತರ ಇದನ್ನು ಮಾರ್ಕ್ ಮಾಡಿದ ಹಾಗೇನೆ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದರ ಮಾರ್ಕಿಂಗ್ ಆಗಿದೆ. ಇನ್ನು ನಮಗೆ ಸ್ಟಿಚ್ ಮಾಡ್ಕೊಳ್ಳುವ. ಫಸ್ಟಿಗೆ ಸ್ಟಿಚ್ ಮಾಡುವಾಗ ಲಾಕ್ ಮಾಡಬೇಕು, ನಂತರ ಸ್ಟಿಚ್ ಮಾಡಬೇಕು. ನಾವು ಸೈಡ್ ಓಪನ್ ಇಡ್ಲಿಕ್ಕೆ ಬೇಕಾಗಿ ಮಾರ್ಕ್ ಮಾಡಿದೀವಲ್ಲ ಅಲ್ಲಿ ತನಕ ಸ್ಟಿಚ್ ಮಾಡಿ ನಂತರ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ನಂತರ ಪುನಃ ಮೇಲೆಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಸೈಡ್ ಒಂದೇ ತರಾನೇ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಸ್ಲಿಟ್ ಸ್ಟಿಚ್ ಮಾಡ್ಕೊಳ್ಳುವ. ಸ್ಲಿಟ್ ನಾನೀಗ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ತರ ಫಸ್ಟ್ ಗೆ 1/2 ಇಂಚು ಮತ್ತೊಂದ್ ಸಲ ಕೂಡ 1/2 ಇಂಚು ಮಡಚಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡುವಾಗ ಸೈಡ್ ಅಲ್ಲಿ ಸ್ಟಿಚ್ ಹಾಕೊಳ್ಬೇಕು. ನಾವೀಗ ಸ್ಟಿಚ್ ಮಾಡಿರುವ ಅಲ್ಲಿ ಈ ತರ ಒಂದು 1/2 ಇಂಚು ಮೇಲೆ ತನಕ ಸ್ಟಿಚ್ ಮಾಡ್ಕೊಳ್ಳಿ. ಓಪನ್ ಇಡ್ಲಿಕ್ಕೆ ಬೇಕಾಗಿ ನಾವು ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದೀವಲ್ಲ ಅಲ್ಲಿ. ನಂತರ ಆಪೋಸಿಟ್ ಸೈಡಿಗೆ ಈ ತರ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಅಲ್ಲಿಂದ ಕೆಳ ಸೈಡ್ಗೆ ಪುನಃ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಅದು ಸಪರೇಟ್ ಆಗಿ ವಿಡಿಯೋ ಸ್ಲಿಟ್ ಸ್ಟಿಚ್ ಮಾಡೋ ವಿಡಿಯೋ ಸಪರೇಟ್ ಆಗಿ ಅಪ್ಲೋಡ್ ಮಾಡಿದೀನಿ. ಆಗ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಆ ವಿಡಿಯೋ ಒಮ್ಮೆ ಚೆಕ್ ಮಾಡಿ ನೋಡಿ, ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸ್ಲಿಟ್ ನಾನೀಗ ಈ ತರ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿದ್ದೀನಿ. ಇನ್ನು ಕುರ್ತಿಯ ಕೆಳಗಿನ ಸೈಡ್ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಕುರ್ತಿಯ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಫೈನಲಿ ನಮ್ಮ ಕುರ್ತಿ ಈ ತರ ಇದೆ. ತುಂಬಾ ಈಸಿ ಆಗಿ ಸಿಂಪಲ್ ಆಗಿ ಸ್ಟಿಚ್ ಮಾಡುವಂತ ಕುರ್ತಿ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಯಾರಾದ್ರೂ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.